ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಶ್ಚ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಈಗ ಕೇಳಿಸ್ತಾ ಇದೆ ಅಲ್ವಾ? ನಾವು ಗುಡ್. ಈ ಸ್ಟ್ರೆಚ್, ಈ ಅಧ್ಯಾಯ ಏನಿದೆ, ವಿಶೇಷತಃ 7ನೆಯ ಅಧ್ಯಾಯ, ಅದರಲ್ಲಿ ಹೆಚ್ಚು ಅಂತ್ಯೇಷ್ಟಿ ಮಂತ್ರಗಳೇ ಇರುವುದು. ನಾವು ಒಂದು ಸೂಕ್ತವನ್ನು ಮುಗಿಸಿದೀವಿ ಅಷ್ಟೇ. ಇವತ್ತು ಒಂದು ಸೂಕ್ತವನ್ನು ನೋಡಲಿದ್ದೇವೆ. ಈ ವೇದ ಮಂತ್ರ ಸಮಗ್ರ ಪಿತೃದೇವತೆಗಳನ್ನು ನಮಸ್ಕರಿಸುವ ಮಂತ್ರ. ಇದನ್ನು ಕಂಡವ ಶಂಖ ಅಂತನ್ನುವ ಋಷಿ. ಅವನಿಗೊಂದು ಉಪನಾಮ ಇದೆ, ಯಾಮಾಯನ ಅಂತ. ಯಾಮಾಯನ ಹೇಳಿದರೆ ಯಮನನ್ನು ಆಶ್ರಯಿಸಿದವ ಅಂತ ಒಂದು ಅರ್ಥ ಆಗ್ತದೆ. ಇಲ್ಲವೇ ಯಮನ ಮಗ ಅಂತ ಆಗತ್ತೆ. ದೇವತೆಗಳು ಯಾರು ಅಂದರೆ ಪಿತೃದೇವತೆಗಳು. ಆ ಒಂದು ಮಂತ್ರ. ಇದಕ್ಕೆ ಸಾಯಣರ ವ್ಯಾಖ್ಯಾನ ಇದೆ. ತುಂಡು ತುಂಡಾದ ಸ್ಕಂದಸ್ವಾಮಿಯ ವ್ಯಾಖ್ಯಾನ ಇದೆ. ವೆಂಕಟ ಮಾಧವ, ಮುದ್ಗಲ, ಬೇರೆ ಬೇರೆ ಅವರ ಭಾಷ್ಯ ಇದೆ. ಆದರೆ ತೃಪ್ತಿ ಕೊಡೋದಿಲ್ಲ. ಇದ್ಯಾವುದು ಕೂಡ ತೃಪ್ತಿ ಕೊಡಲ್ಲ. ಪ್ರತಿಪದಾರ್ಥವನ್ನು ಕೊಡೋದರಲ್ಲಿ ರತರು. ಹೀಗಾಗಿ ನಾವು ಆಚಾರ್ಯರ ಹಿನ್ನೆಲೆಯಲ್ಲಿ ಇದರ ಅರ್ಥವನ್ನು ಚಿಂತನೆ ಮಾಡಬೇಕಾಗತ್ತೆ. ಇರಲಿ. ಈ ಶಂಖ ಅಂದರೆ ಯಾರು? ಮಹಾಭಾರತದಲ್ಲಿ ಬರುವ ಶಂಖ ಲಿಖಿತರ ಗೊತ್ತಿಲ್ಲ. ಶಂಖ ಅಂತ ಹೇಳಿ ಅವತ್ತು ಕಾಮನ್ ನೇಮ್ ಅದು. ಅವರ ಒಂದು ಸ್ತೋತ್ರ, ಪಿತೃದೇವತೆಗಳನ್ನು ಕುರಿತಾದ ಸ್ತೋತ್ರ. ಇದನ್ನು ಪಾರಾಯಣ ಮಾಡುವ ಮೂಲಕ ನಾವು ಪಿತೃದೇವತೆಗಳನ್ನು ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಇಲ್ಲವೇ ಪಾರಾಯಣ ಮಾಡಿಸಿದರೂ ಸರಿ, ನಿಮ್ಮ ಮೇಲಿನ ಪ್ರೀತಿಯಿಂದ ಯಾರಾದರೂ ಹಿರಿಯರು ಪಾರಾಯಣ ಅವ್ರ ಕೈನಲ್ಲಿ ಮಾಡಿಸಬಹುದು. ಅಥವಾ ನೀವೇ ಕಲಿತು ಮಾಡಬಹುದು. ಆ ತರಹದ ವ್ಯವಸ್ಥೆ ಇದೆ. ಯಾಕೆ ಅಂದರೆ ಆಪಸ್ತಂಭ ಶ್ರೌತಸೂತ್ರದ, ಆಪಸ್ತಂಭ ಗೃಹ್ಯ ಸೂತ್ರದ ಮತ್ತು ಧರ್ಮಸೂತ್ರದ ವ್ಯಾಖ್ಯಾನದಲ್ಲಿ ಒಂದು ಮಾತು ಬರುತ್ತೆ. ಯಾರು ಪಿತೃಕರ್ಮವನ್ನು ಮಾಡಿರ್ತಾನೋ ಅವನೇ ವೇದಕ್ಕೆ ಅಧಿಕಾರಿ ಅಂತ. ವೇದವನ್ನು ತಿಳಿಲಿಕ್ಕೆ ಅಧಿಕಾರಿ.
ಈ ಹಿನ್ನೆಲೆಯಲ್ಲಿ ಪಿತೃದೇವತೆಗಳಿಲ್ಲದೇ ಇದ್ದರೆ ನೀವು ಯಾವ ಮಾಧ್ಯಮದಲ್ಲಿ ಮೊದಲು ಕೃತಜ್ಞತೆಯನ್ನು ಹೇಳಬೇಕು? ಪಿತೃದೇವತೆಗಳಿಗೇನೆ ಹೇಳಬೇಕು ಅಲ್ವಾ? ಯಾಕೆಂದರೆ ಈ ಪಿತೃಗಳಲ್ಲಿ ಒಳಗಡೆ ಇದ್ದು ಬುದ್ಧಿ ಪ್ರಚೋದನೆ ಮಾಡಿದವರು ಅವರು. ಇವ್ರಿಗೆ ಸರಿಯಾಗಿ ಬುದ್ಧಿ ಪ್ರಚೋದನೆ ಮಾಡದೆ ಹೋದರೆ ತಂದೆ ತಾಯಿಗಳಾದರೂ ನಮ್ಮನ್ನು ದ್ವೇಷ ಮಾಡಬಾರದು ಅಂತಿಲ್ಲ. ತಂದೆ ತಾಯಿಗಳೇ ದ್ವೇಷ ಮಾಡಿಬಿಟ್ರೆ ಗತಿ ಏನು? ಅಲ್ಲ, ಮಾಡಲ್ವಾ ಅಂದರೆ ಮಾಡಿದ್ದಾರೆ. ತಪ್ಪು ತಿಳುವಳಿಕೆಯಿಂದ ಮಕ್ಕಳನ್ನು ಬೆಳೆಸಿರೋದಿದ್ದಾರೆ, ಮಕ್ಕಳನ್ನು ದ್ವೇಷ ಮಾಡಿರೋರಿದ್ದಾರೆ, ಅಥವಾ ತಮ್ಮ ನಡವಳಿಕೆಯಿಂದ ಮಕ್ಕಳಿಗೆ ಅಸಹ್ಯ ತರಿಸಿದವರೂ ಇದ್ದಾರೆ. ಆ ತರಹ ಎಲ್ಲ ಮಾಡಬಾರದಲ್ವಾ? ಅಲ್ಲ, ಈಗ ಆಗಿದ್ದಕ್ಕೆ ಏನು ಮಾಡಲಿಕ್ಕಾಗಲ್ಲ, ಮುಂದೆಯಾದರೂ ಹಾಗಾಗಬಾರದು ಅಂತ. ಅದರಿಂದ ನಾವು ಪಿತೃದೇವತೆಗಳನ್ನು ಅನನ್ಯವಾಗಿ ಮೊರೆ ಹೊಕ್ಕಬೇಕಾಗತ್ತೆ. ಅವರ ಅನುಗ್ರಹ ಇದ್ದರೆ ಜ್ಞಾನ, ಅಟ್ಲೀಸ್ಟ್ ಆ ಜ್ಞಾನದ ದಾರಿಯಲ್ಲಿ ಮುನ್ನಡಿಬೇಕು ಅಂತಾದರೂ ಅವರ ಸಹಕಾರ ಬೇಕಲ್ಲ. ಅವರ ಸಹಕಾರವೇ ಇಲ್ಲದೆ ಹೋದರೆ, ಅದರಿಂದಾಗಿ ಪಿತೃದೇವತೆಗಳನ್ನು ಸ್ತೋತ್ರ ಮಾಡಬೇಕು, ಈ ಮಂತ್ರವನ್ನು ಚಿಂತಿಸಬೇಕು. ಇದರ ಮೊದಲನೆಯ ಮಂತ್ರ ಹೀಗಿದೆ: ಉದೀರತಾಮವರ ಉತ್ಪರಾತ ಉನ್ಮಧ್ಯಮಾ ಪಿತರ ಸೌಮ್ಯಾತಃ ಅಸುಂಜ ಈಯುರ ವೃಕಾರ ತಜ್ಞಾಸ್ತೇನೋ ವಂತು ಪಿತರೋ ಹವೇಶು. ಅವರೇ ಪಿತರಹ, ಕೆಳಗಿನ ಪಿತೃಗಳು. ಯಾರ್ರೀ ಅವರು? ಅವರೇ ಪಿತರಹ ಅಂದರೆ ವಸುದೇವತೆಗಳು, ವಸುಗಣಗಳು. ನಾವು ನಮ್ಮ ತಂದೆ ಅನ್ನುವ ನಾಮ ಪ್ರತೀಕದಲ್ಲಿ ಆರಾಧನೆ ಮಾಡುವುದು ವಸುದೇವತೆಗಳನ್ನು, ವಸು ಅನ್ನುವ ಪಿತೃಗಣಗಳು. ಅವರ ಒಳಗಡೆ ಇರುವ ಪ್ರದ್ಯುಮ್ನನನ್ನು ಚಿಂತನೆ ಮಾಡುವುದು. ಹೀಗಾಗಿ ಅವರೇ ಅಂದರೆ ಕೆಳಗಿನವರು ಅಂದರೆ ಗುಣದಿಂದ ಅಂತಲ್ಲ, ಆರಾಧನೆಯಲ್ಲಿ ನಾವು ಮೊದಲು ಚಿಂತನೆ ಮಾಡುವವರು. ನಮಗೆ ಡೈರೆಕ್ಟ್ ರಿಲೇಷನ್ ಇರೋದು ಅಪ್ಪ ಅಮ್ಮ ಅಲ್ವಾ? ಹೀಗಾಗಿ ಅಪ್ಪ ಅಮ್ಮನ ನಾಮ ಪ್ರತೀಕದಲ್ಲಿ, ಹೆಸರು ಅನ್ನೋದು ಒಂದು ವಿಗ್ರಹದ ಹಾಗೆ, ಹೆಸರು ಅನ್ನೋದು ಒಂದು ವಿಗ್ರಹ ಇದ್ದ ಹಾಗೆ. ಆ ಹೆಸರಿನ ಮಾಧ್ಯಮದಲ್ಲಿ ಆ ವ್ಯಕ್ತಿ ಬದುಕಿದ್ದಾಗ ನಮ್ಮ ಮೇಲೆ ತೋರಿದ ಪ್ರೀತಿ, ನಮಗೆ ಕೊಟ್ಟ ಶಿಕ್ಷಣ, ನಮಗೆ ಇತ್ತ ಅನ್ನ, ಅದಕ್ಕೆ ತಂದೆ ತಾಯಿಗಳನ್ನು ಮಹಾಗುರು ಅಂತ ಕರೀತಾರೆ. 10 ಉಪಾಧ್ಯಾಯರಿಗಿಂತ ಒಬ್ಬ ತಂದೆ ಮಿಗಿಲು. ಅಂದರೆ ತಂದೆಯ ಯೋಗಕ್ಷೇಮವನ್ನು ನೋಡ್ಕೋಬೇಕು ಅಂತ. ಹಾಗೆ ಅವರು ಅಕಸ್ಮಾತ್ ತಪ್ಪು ಹೇಳಿದ್ರೆ, ಅವರಿಗೆ ಗೊತ್ತಿಲ್ಲದೆ ಇದ್ದರೆ, ಅವರಿಗೆ ಯಾವುದಾದ್ರೂ ಶಾಸ್ತ್ರದ ಬಗ್ಗೆ ಭ್ರಮೆ ಇದ್ದರೆ ನಾವು ವಿರೋಧ ಮಾಡಲಿಕ್ಕಿಲ್ಲ. ತೀರಾ ಅವರಿಗೆ ವಿರುದ್ಧವಾಗದಂತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ. ಇವಾಗ ಹುಟ್ಟಿಸಿದ ತಂದೆ ನಾಸ್ತಿಕ ಆಗಿರ್ತಾನೆ, ಅವಾಗೇನು ಮಾಡಬೇಕು? ಅವನನ್ನು ಗೌರವಿಸಬೇಕೋ ಗೌರವಿಸಬಾರ್ದೋ, ಆದಮೇಲೆ ಶ್ರಾದ್ದ ಮಾಡಬೇಕೋ ಮಾಡಬಾರ್ದೋ? ಮಾಡಬೇಕು, ಗೌರವಿಸಬೇಕು. ಆದರೆ ಎಷ್ಟರ ಮಟ್ಟಿಗೆ? ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಿಮ್ಮ ಕೃತಜ್ಞತೆ ಚೆನ್ನಾಗಿ ಅಭಿವ್ಯಕ್ತ ಆಗಬೇಕಷ್ಟೇ, ಅದಕ್ಕಿಂತ ಮೇಲೆ ಹೋಗಲಿಕ್ಕಿಲ್ಲ. ಯಾಕೆಂದರೆ ನೀವು ಕಲಿತಾ ಇರೋದ್ರಿಂದ ಅವರಿಗೆ ನಷ್ಟ ಏನೂ ಅಲ್ಲ. ನೀವು ಇದನ್ನು ಕಲಿತಾ ಇರೋದ್ರಿಂದ ಅವ್ರಿಗೆ ಒಳ್ಳೆಯದೇ, ಅದು ಅರ್ಥ ಆಗ್ತಿದ್ದಾಗೆ ಅವರು ಸುಮ್ಮನಾಗ್ತಾರೆ. ಹೀಗಾಗಿ ತಂದೆ ಅನ್ನುವ ನಾಮ ಪ್ರತೀಕದಲ್ಲಿ ತಂದೆಯಲ್ಲಿ ಇದ್ದು ಅವರಿಗೆ ಒಳ್ಳೆ ಬುದ್ಧಿಯನ್ನು ಪ್ರಚೋದನೆ ಮಾಡುವ ಮೂಲಕ ನಮ್ಮಲ್ಲಿ ಪ್ರೀತಿಯನ್ನು ಮೂಡಿಸಿ
ನಮ್ಮನ್ನು ಉದ್ಧಾರ ಮಾಡಿದವರು ಅವರೇ ಪಿತರಹ. ಏನು ಮಾಡಬೇಕು ಅವರು? ಉತು ಈರತಾಂ, ಎತ್ತರಕ್ಕೆ ಹೋಗುವಂತೆ ಪ್ರೇರಿಸಲಿ. ಉದೀರತಾಂ, ಅವರೇ. ಉತ್ಪರಾಸಹ, ಆಮೇಲೆ ಎತ್ತರದಲ್ಲಿರುವವರು. ಪ್ರಪಿತಾಮಹನೆಂಬ ನಾಮ ಪ್ರತೀಕದಲ್ಲಿ ಪೂಜಿಸಲ್ಪಡುವವರು ಆದಿತ್ಯರು. ಉನ್ಮಧ್ಯಮಾಹ, ಪಿತಾಮಹನೆಂಬ ನಾಮ ಪ್ರತೀಕದಲ್ಲಿ ಪೂಜಿಸಲ್ಪಡುವವರು ಅವರು ಸೌಮ್ಯಾಸಹ. ಸೋಮ ಅಂತಂದರೆ ನಮ್ಮ ಉತ್ಕಟವಾದ ಪೂಜೆ. ಸೋಮ ಅಂತ ಹೇಳಿದ್ರೆ ನಮ್ಮ ಉತ್ಕಟವಾದ ಪೂಜೆ. ಸೌಮ್ಯ ಅಂತಂದ್ರೆ ಆ ಹವಿಸ್ಸಿಗೆ ಅರ್ಹರಾದವರು. ನಮ್ಮ ತಂದೆಯ ನಾಮ ಪ್ರತೀಕದಲ್ಲಿ ಪೂಜಿತರಾಗುವ ವಸುದೇವತೆಗಳು, ನಮ್ಮ ತಾತನ ನಾಮ ಪ್ರತೀಕದಲ್ಲಿ ಪೂಜಿತರಾಗುವ ರುದ್ರರು, ನಮ್ಮ ಮುತ್ತಾತನ ನಾಮದ ಪ್ರತೀಕದಲ್ಲಿ ಪೂಜಿತರಾಗುವ ಆದಿತ್ಯರು. ಇಷ್ಟೂ ಜನ ಇವರು ಪಿತೃದೇವತೆಗಳು ಅಂತ. ಅವರು, ಆ ಪಿತೃಗಳು ನಹ ಅವಂತು, ನಮ್ಮನ್ನು ರಕ್ಷಿಸಲಿ. ಯಾರವರು? ಅಸುಮ್ಯೇಯುಹು, ನಮಗೆ ಪ್ರಾಣ ಇತ್ತವರು. ಅವೃಕಾಹ, ಪಿತೃದೇವತೆಗಳು ಕ್ರೂರರಲ್ಲ, ನಮ್ಮ ಮೇಲೆ ಬಹಳ ಪ್ರೀತಿ ಇರುವವರು, ನಮ್ಮ ಮೇಲೆ ಉತ್ಕಟವಾದ ಪ್ರೀತಿ ಇರುವವರು. ಅದರಿಂದ ಅಲ್ಲ, ಹಾಗಾದರೆ ಶಾಸ್ತ್ರದಲ್ಲಿ ಶ್ರಾದ್ದ ಚೆನ್ನಾಗಿ ಮಾಡಬೇಕು, ಶ್ರಾದ್ದ ಘಾತ ಆದರೆ ಹೀಗಾಗತ್ತೆ ಹಾಗಾಗತ್ತೆ, ನೀವು ಮಾಡಿ ಅಂತಲೇ ವಿನಃ ಅವರು ಕರುಣಾಹೀನರಲ್ಲ. ಧರ್ಮಶಾಸ್ತ್ರಜ್ಞರು ಯಾರೂ ಕೂಡ ಮರ್ಸಿಲೆಸ್ ಅಲ್ಲ. ಅವರಿಲ್ಲ, ಬರೆದವ್ರು ಯಾರೂ ಇಲ್ಲ ಅಂತ ತಿಳ್ಕೊಳ್ಳಿ. ಶಾಸ್ತ್ರವನ್ನು ರಚನೆ ಮಾಡಿದವರು ಯಾರೂ ಈಗ ಇಲ್ಲ ನಿಮ್ಮ ಪ್ರಕಾರ. ಹೋಗಲಿ ಬಿಡಿ, ಅವರು ಕೆಲವು ಶಾಸ್ತ್ರಕಾರರು ನಿತ್ಯವಾಗಿ ಇರ್ತಾರೆ ಅಂತ ನಾವು ಚಿಂತನೆ ಮಾಡ್ತೇವೆ. ಇವಾಗ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ವಾದಿರಾಜರು ಇದ್ದಾರೆ ಅಂತ ನಾವು ಚಿಂತನೆ ಮಾಡೋದು. ನಿಮ್ಮ ಪ್ರಕಾರ ಇಲ್ಲ, ಆ ತರಹದ ವ್ಯಾಖ್ಯಾನಕಾರರು, ಆ ತರಹದ ಸ್ಮೃತಿಕಾರರು ಇಲ್ಲ. ಅವ್ರಿಗೇನು ಪ್ರಯೋಜನ ನಿಮ್ಮನ್ನು ಕಾಡಿಸಿ? ಒಂದು ನಿಯಮದಲ್ಲಿರಿ ಅಂತ ಬರೆದಿದ್ದಾರೆ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಸೈಕೋಗಳಲ್ಲ ಅವರು, ಅಲ್ವೇ? ಒಂದು ನಿಯಮ ಬೇಕು, ಆ ನಿಯಮವನ್ನು ಬರೆದಿದ್ದಾರೆ ಧರ್ಮಶಾಸ್ತ್ರಕಾರರು. ಹೀಗಾಗಿ ಪಿತೃದೇವತೆಗಳು ನೋಡ್ರಪ್ಪ ವಿಪರೀತ ಸಿಟ್ಟು, ಒಂದು ಸ್ವಲ್ಪ ತೊಂದರೆ ಮಾಡಿದ್ರು ಅವ್ರಿಗೆ ಸಿಟ್ಟು ಬಂದ್ಬಿಡತ್ತೆ. ಇಲ್ಲಪ್ಪ, ಭಾವಮಿಚ್ಛಂತಿ, ಅಟ್ಲೀಸ್ಟ್ ವಾಕ್ಯಮಿಚ್ಛಂತಿ ಪಿತರಃ, ಭಾವಮಿಚ್ಛಂತಿ ದೇವತಾ. ನಿಮ್ಮ ಆ ಒಂದು ಪಿತೃದೇವತೆಗಳಿಗೆ ವಾಕ್ಯ ಕಡೆಗೆ ಏನು ಆಗದೇ ಇದ್ರೆ, ನಮ್ಮಿಂದ ಹೀಗೆ ಗೊತ್ತಿಲ್ಲ, ನಮ್ಮ ಭಾವವನ್ನು ಸ್ವೀಕರಿಸಿ, ನಮ್ಮ ಮಾತನ್ನು ಸ್ವೀಕರಿಸಿ ಅಂದರೆ ಅವರು ಪ್ರೀತಿಯಿಂದ ಸ್ವೀಕರಿಸ್ತಾರೆ. ವೃಕಾಹ ನ ಭವಂತಿ, ಅವೃಕಾಹ. ಆಮೇಲೆ ಋತಜ್ಞಾಹ, ಯಥಾರ್ಥವನ್ನು ತಿಳಿದವರು. ಋತಂ ಯಥಾರ್ಥ ವಿಜ್ಞಾನಂ, ಋತ ಅಂತಂದರೆ ಯಥಾರ್ಥವಾದದ್ದು, ಅದನ್ನು ಅವರು ತಿಳಿದಿದ್ದಾರೆ. ಹೀಗಾಗಿ ಹವೇಶು, ನಾವು ಕರೆದಾಗ ನಹ ಅವಂತು, ಬಂದು ನಮ್ಮನ್ನು ರಕ್ಷಿಸಲಿ. ಇದಂ ಪಿತೃಭ್ಯೋ ನಮೋ ಅಸ್ತು, ಅದ್ಯ ಯೇ ಪೂರ್ವಾಸೋಯ ಉಪರಾಸ ಈಯುಃ, ಯೇ ಪಾರ್ಥಿವೇ ರಜಸ್ಯಾನಿ ಶತ್ತಾ, ಯೇ ವಾ ನೂನಂ ತು ವೃಜುನಾತು ವಿಕ್ಷೂ. ಇದಂ ಪಿತೃಭ್ಯ ನಮಃ ಅಸ್ತು, ಎಲ್ಲ ಪಿತೃದೇವತೆಗಳಿಗೆ ನಮಸ್ಕಾರವಿರಲಿ. ಯೇ ಪೂರ್ವಾಸಃ, ಯಾರು ನಮಗೆ ನೇರವಾಗಿ ಅನುಭವವನ್ನಿತ್ತವರು, ಅವರಿಗಿಂತಲೂ ಮೊದಲಿನವರು. ಉಪರಾಸಃ,
ಯೇ ಪಾರ್ಥಿವೇ ರಜಸ್ಯಾನಿ ಶಕ್ತಾಃ, ಪಾರ್ಥಿವೇ ರಜಸಿ, ಭೂಲೋಕದಲ್ಲಿ ನೆಲೆಗೊಂಡವರು. ಇದೇನಿದು? ಭೂಲೋಕದಲ್ಲಿ ನೆಲೆಗೊಂಡ ಪಿತೃಗಳು, ಮೇಲ್ಗಡೆ ಇರುವವರು, ಹಿಂದಿನವರು, ಏನಿದು? ಇವೆಲ್ಲ ಒಬ್ಬರಿಗೆ ವಿಶೇಷಣ. ಹಿಂದೆಯೂ ಇದ್ದಿದ್ದವರೇ, ಮೇಲ್ಗಡೆಯೂ ಇರೋದವರೇ, ಭೂಮಿಯಲ್ಲಿಯೂ ಇರೋದವರೇ. ಇದು ಒಂದರ್ಥ. ಇದಕ್ಕೆ ಛಂದೋಗ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಇನ್ನೊಂದು ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಯಾವ ಯಾವ ದೇವತೆಗಳು ಯಾವ ಯಾವ ಕಾಲವನ್ನು ನಿಯಂತ್ರಣ ಮಾಡ್ತಾರೆ ಅಂತ ಛಂದೋಗೋಪನಿಷತ್ತು ನಿರೂಪಣೆ ಮಾಡುತ್ತೆ. ವಸುಗಳ ಕಾಲ ಯಾವುದು, ರುದ್ರನ ಕಾಲ ಯಾವುದು, ಮತ್ತೆ ಆದಿತ್ಯರ ಕಾಲ ಯಾವುದು, ಬ್ರಹ್ಮದೇವರ ಕಾಲ ಯಾವುದು, ಇರುವ 32 ಮುಹೂರ್ತಗಳನ್ನು, ಇರುವ 32 ತಪ್ಪಿದ್ರೆ 30 ಮುಹೂರ್ತ ಒಂದು ದಿವಸಕ್ಕೆ, ಈ 32 ಮುಹೂರ್ತಗಳನ್ನು ಯಾವ ಯಾವ ದೇವತೆಗಳ ಕಾಲ ಏನೇನು ಅನ್ನೋದನ್ನು ಬಿಡಿಸಿದ್ದಾರೆ. ಹೀಗಾಗಿ ಆ ಕಾಲಾಭಿಮಾನಿಗಳಾದ ಪಿತೃದೇವತೆಗಳ ಹಿನ್ನೆಲೆಯಲ್ಲಿಯೂ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಯಾರಿಗೆ ಒಂದು ಕುತೂಹಲ ಇದಕ್ಕೆ ಇನ್ನೊಂದು ಅರ್ಥ ಏನಿದೆ ಅಂತ ಅದಕ್ಕೊಂದು ಸೂಚನೆ ಅಷ್ಟೇ ನಾನು ಕೊಡ್ತಾ ಇರೋದು. ಏಕೆಂದರೆ ಇವತ್ತು ಮುಗಿಸ್ಬೇಕಿದೆ. ಅಲ್ಲ, ಇಡೀ ಪಿತೃಮಾಸ ಆಗೋ ತನಕ, ಪಿತೃಪಕ್ಷ ಆಗೋ ತನಕ ಮಹಾಭಾರತವನ್ನು ಬಿಟ್ಟು ಇದನ್ನೇ ಮಾಡಿ ಅಂತ ಅನ್ಬೇಡಿ. ಕಾರಣ ಏನು ಅಂದರೆ, ಮಹಾಭಾರತ ಬಹಳ ದೊಡ್ಡದಿದೆ. ಅದನ್ನು, ಆ ಯಜ್ಞವನ್ನು ನಾವು ಮುಗಿಸಬೇಕು. ಆಮೇಲೆ ಅಲ್ಲದೆ ಮುಂದೆ ಈ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ಶ್ರಾದ್ದದ ಬಗ್ಗೆ ಒಂದು ಸ್ವಲ್ಪ ಬರುತ್ತೆ. ಹರಿವಂಶ ಪರ್ವದಲ್ಲಿ ಶ್ರಾದ್ದದ ಬಗ್ಗೆ ಬರುತ್ತೆ. ಮತ್ತು ಅನುಶಾಸನ ಪರ್ವದಲ್ಲಿ ಗೋವುಗಳ ಬಗ್ಗೆ ವಿಶೇಷ, ಹೀಗೆಲ್ಲ ಬರುತ್ತೆ. ಆದ್ದರಿಂದ ಅದನ್ನು ನೋಡೋಣ. ಇಲ್ಲಿ ಈಗ ಒಂದು ಅರ್ಥ, ಪಿತೃದೇವತೆಗಳು ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಈ ಲೋಕದಲ್ಲಿ, ಆ ಲೋಕದಲ್ಲಿ, ಅದರ ಮೇಲಿನ ಲೋಕದಲ್ಲಿ ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಅವರು ವಿಟ್ ಅಂತಂದರೆ ಪ್ರಜೆಗಳು, ಪ್ರಜೆಗಳಲ್ಲಿ ನೆಲೆಗೊಂಡು, ಪ್ರಜಾಹ ಅಂತಂದರೆ ಪ್ರಕರ್ಷೇಣ ಜಾನಂತಿ ಇತಿ ಪ್ರಜಾಹ, ಚೆನ್ನಾಗಿ ತಿಳಿದವರು ಅವರು ಪ್ರಜೆಗಳು. ಆ ಪ್ರಜೆಗಳಲ್ಲಿ ನೆಲೆಗೊಂಡು ನಮ್ಮನ್ನು ರಕ್ಷಿಸಲಿ, ಅಂದರೆ ಜ್ಞಾನಿಗಳ ಮೂಲಕ ಪಿತೃದೇವತೆಗಳು ನಮಗೆ ಅನುಗ್ರಹ ಮಾಡಲಿ. ಆಹಂ ಪಿತೃನ್ ಸುವಿದತ್ರಾಂ ಅವಿತ್ಸಿ ನಪಾತಂಚ ವಿಕ್ರಮಣಂಚ ವಿಷ್ಣೋ ಬರ್ಹಿಷದೋ ಯೇ ಸ್ವಧಯಾ ಸುತಸ್ಯ ಭಜಂತ ಪಿತ್ವಸ್ತ ಇಹಾಗಮಿಷ್ಠಾಃ. ಅಹಂ ನಾನು, ಸುವಿದತ್ರಾನ್ ಅರಿವಿತ್ತು ರಕ್ಷಿಸುವ, ಪಿತೃಗಳನ್ನು ಅವಿತ್ಸಿ ತಿಳಿದಿದ್ದೇನೆ. ಅವಿತ್ಸಿ ಅಂತ ಹೇಳೋದು ಉತ್ತಮ ಪುರುಷ ಏಕವಚನ. ಅವಿತ್ಸಿ ತಿಳಿದಿದ್ದೇನೆ. ನಪಾತಂಚ ವಿಕ್ರಮಣಂಚ ವಿಷ್ಣೋ, ನಾರಾಯಣನ ವಿಕ್ರಮಣ, ಹೆಜ್ಜೆ ಇಡುವಿಕೆ ಇಲ್ಲಿ ಆಗಬೇಕು. ವಿಷ್ಣೋ ವಿಕ್ರಮಣಂ ನಪಾತಂ ಅವಿತ್ಸಿ. ನಪ್ತ ಅಂದರೆ ಮೊಮ್ಮಗ ಅಂತ. ನಪಾತ್ ಅಂದರೆ ವೈದಿಕ ಸಂಸ್ಕೃತದಲ್ಲಿ ಮಗಳ ಮಗ. ವೈದಿಕ ಸಂಸ್ಕೃತದಲ್ಲಿ ಮಗಳ ಮಗ ನಪಾತ್, ಲೌಕಿಕ ಸಂಸ್ಕೃತದಲ್ಲಿ ನಪ್ತ ಅಂತ. ದೇವರ ಹೆಜ್ಜೆ ಅನ್ನೋದು ನಿಮ್ಮ ಮೊಮ್ಮಗ ಎಂದು ತಿಳಿದಿದ್ದೇನೆ. ಏನು ಹೀಗಂದ್ರೆ, ನೀವು ಕೊಟ್ಟ ದೇಹದ ಮಾಧ್ಯಮದಲ್ಲಿ ಹೃದಯದಲ್ಲಿರುವ ದೇವರನ್ನು ಚಿಂತನೆ ಮಾಡೋದು, ದೇವರು ಅಲ್ಲಿ ಕಾಲಿಡುತ್ತಾನೆ ಅಂದರೆ ದೇವರ ಹೆಜ್ಜೆ ನಿಮ್ಮ ಮಗುವಿನಂತೆ ಇರುವ ಈ ದೇಹದ ಒಳಗಡೆ ಮೂಡತ್ತಲ್ವ. ಹೀಗಾಗಿ
ಪಿತೃದೇವತೆಗಳ ಮೊಮ್ಮಗ ದೇವರ ವಿಕ್ರಮಣ ಅಂದರು. ವಿಕ್ರಮಣ ಅಂದರೆ ಹೆಜ್ಜೆ ಇಡೋದು. ದೇವರಿಲ್ಲಿ ಹೆಜ್ಜೆ ಇಡಬೇಕು. ಎಲ್ಲಿ ಹೆಜ್ಜೆ ಇಡಬೇಕು? ಹೃದಯದಲ್ಲಿದ್ದಾನೆ ಅಂತ ಗೊತ್ತಾಗಬೇಕು. ಹೃದಯ ಎಲ್ಲಿ? ದೇಹದಲ್ಲಿ ಇರುವಂಥದ್ದು. ದೇಹ ಹುಟ್ಟಿದ್ಯಾರಿಂದ? ನಿಮ್ಮಿಂದ. ಹೀಗಾಗಿ ನೀವು ಹೆಜ್ಜೆ ಇಡೋದು, ದೇವರು ಹೆಜ್ಜೆ ಇಡೋದು, ದೇವರ ಹೆಜ್ಜೆ ಅನ್ನೋದು ನಿಮ್ಮ ಮೊಮ್ಮಗ. ಈ ತರಹ ವಿಚಿತ್ರ ಭಾಷೆಯಲ್ಲಿ ಮಾತನಾಡುತ್ತೆ. ಇದನ್ನು ನಾನು ತಿಳಿದಿದ್ದೇನೆ. ಈ ದೇಹ ಅನ್ನೋದರ ಮಾಧ್ಯಮದಲ್ಲಿ ಸಾಧನೆ ಮಾಡಬೇಕಲ್ವಾ? ಇದನ್ನು ಕೊಟ್ಟವರು ಯಾರು? ಪಿತೃಗಳು. ಬರ್ಹಿಷದೋ ಯೇ ಸ್ವಧಯಾ ಸುತಸ್ಯ ಭಜಂತೆ. ಇನ್ನು ಬರ್ಹಿಷದಃ, ಬರ್ಹಿ ಆಸನದಲ್ಲಿ ಕುಳಿತವರು, ಉಪಲಕ್ಷಣತೆಯ ಯಜ್ಞದಲ್ಲಿ ನೆಲೆಗೊಂಡವರು, ಸ್ವಧಯಾ ಸುತಸ್ಯ ಭಜಂತೆ, ಸ್ವಧಾಪೂರ್ವಕವಾಗಿ ಕೊಟ್ಟ ಹವಿಸ್ಸನ್ನು ಸ್ವೀಕರಿಸುವವರು. ಇಹ ಆಗಮಿಷ್ಠಾ, ನನ್ನೆದುರು ಬನ್ನಿರಿ. ಬರ್ಹಿ ಚದಪ್ಪಿತರವೂತ್ಯರ್ವಾಗಿಮಾವೋ ಹವ್ಯ ಚಕ್ರಮಾಜುಷಧ್ವಂ ತ ಆಗತಾವಸಾಚಂತ ಮೇನಾಥಾ ನಶ್ಚಂಯೋರರಪೋ ದಧಾತ. ನಾನು ಸಂಯೋಹೋ, ಸುಖವನ್ನು ಬಯಸುವವ. ನನಗೆ ಅರಪೋ ದಧಾತ, ಪಾಪವನ್ನು ದೂರ ಮಾಡಿ. ಸುಖಕ್ಕೆ ಪ್ರತಿಬಂಧಕವಾದದ್ದು ಪಾಪ. ಬಹಳ ಜನ ಏನು ಅಂದ್ಕೊಂಡಿದ್ದಾರೆ, ಸುಖಕ್ಕೆ ಪ್ರತಿಬಂಧಕವಾದದ್ದು ಅವರು ಇವರು ಅದು ಇದು ಅಂತ. ಅಲ್ಲ, ಸುಖಕ್ಕೆ ಪ್ರತಿಬಂಧಕವಾದದ್ದು ನಮ್ಮ ಅಜ್ಞಾನ. ಆ ಅಜ್ಞಾನವೇ ಪಾಪ. ಸುಖವನ್ನು ಹೊಂದುವ ದಾರಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಮಗೆ ಅಜ್ಞಾನ ಇದೆ ಅಂತ. ಹಾಗಾದರೆ ನಮಗೆ ಸುಖ ಬೇಕು ಅಂತ ಹೇಳಿದ್ರೆ ಅದು ಪರಿಹಾರ ಆಗಬೇಕು. ಅರಪೋ ದಧಾತ, ಅರಪಃ ಜ್ಞಾನವನ್ನು ಕೊಡ್ರಿ. ಶಂತಮೇನ ಅವಸಾ, ಉತ್ಕಟವಾದ ಸುಖವನ್ನು ನೀಡುವ ನಿಮ್ಮ ಕರ್ಮದಿಂದ ನನ್ನ ಪಾಪವನ್ನು ತೊಳೆಯಿರಿ. ತೊಳಿಬೇಕು ಅಂತಂದರೆ ಹವ್ಯಂ ಆಜುಷಧ್ವಂ, ಈ ಹವ್ಯವನ್ನು ಚೆನ್ನಾಗಿ ಸೇವಿಸಿರಿ, ಪ್ರೀತಿಸಿರಿ. ಜುಷಿ ಪ್ರೀತಿ ಸೇವನಯೋಹೋ ಅಂತ. ಊತಿ ಅರ್ವಾಕ್ ಇಮಾಂ, ನನ್ನ ಎದುರು ಬನ್ನಿ. ಈ ಸುಖದಿಂದ ನಾನು ಕೊಟ್ಟ ಹವಿಸ್ಸನ್ನು ಸ್ವೀಕರಿಸಿರಿ. ಚಕ್ರಮಾಜುಷಧ್ವಂ ತಾ ಗತಾವಸ ಶಂತಮೇನ, ನಿಮ್ಮ ಸುಖವಾದ ರಕ್ಷಣೆಯನ್ನ ನನಗೀರಿ. ನನಗೆ ಸುಖ ಬೇಕು ಅನ್ನುವ ಆಸೆ ಇದೆ, ಸ್ವರೂಪಾನಂದ ಬೇಕು ಅನ್ನುವ ಆಸೆ ಇದೆ. ಅದಕ್ಕೆ ಹೀಗೆ ಮಾಡಿ. ಉಪಹೂತಾ ಪಿತರ ಸೌಮ್ಯಾತೋ ಬರ್ಹಿಷ್ಯೇಷು ನಿಧಿಷು ಪ್ರಿಯೇಷು ತ ಆಗಮಂತು ತ ಇಹ ಶ್ರುವಂತ್ವಧಿಬ್ರುವಂತು ತೇವತ್ವಸ್ಮಾನ್. ಉಪಹೂತಾ ಪಿತರಃ, ನಿಮ್ಮನ್ನು ಕರೆದಿದ್ದೇನೆ. ನಮ್ಮ ಸೋಮಕ್ಕೆ ನೀವು ಅರ್ಹರು, ನಮ್ಮ ಮಾನಸಿಕವಾದ ಗೌರವಕ್ಕೆ ನೀವು ಅರ್ಹರು. ನೀವು ನಿಮಗೆ ಪ್ರಿಯವಾದ ಯಜ್ಞಕ್ಕೆ ಸಂಬಂಧಪಟ್ಟ ನಿಧಿಯಲ್ಲಿ ನೆಲೆಗೊಳ್ಳಿರಿ. ಇಹ ಶ್ರುವಂತು, ಇಲ್ಲಿ ನಮ್ಮ ಮಾತನ್ನ ಕೇಳಿ. ಅಧಿಬ್ರುವಂತು, ನಮ್ಮನ್ನು ಕುರಿತು ಮಾತನಾಡಿರಿ, ನಮ್ಮನ್ನು ರಕ್ಷಿಸಿರಿ. ಇಲ್ಲಿಗೆ ಒಂದು ವರ್ಗ ಮುಗಿತು ಈ ಸೂಕ್ತದಲ್ಲಿ. 5 ರುಕ್ಕು. ಆಚ್ಯಾಜಾನುದಕ್ಷಿಣತೋ ನಿಚದ್ಯೇಮಂ ಯಜ್ಞಮಭಿಗೃಣೀತ ವಿಶ್ವೇ ಮಾಹಿಂಸಿಷ್ಟಪಿತರಕ್ಕೇನ ಚಿನ್ನೋ ಯದ್ವ ಆಗಪ್ಪುರುಚತಾಕರಾಮ. ಆಚ್ಯಾಜಾನು ದಕ್ಷಿಣತಃ, ನಾವು ದಕ್ಷಿಣಕ್ಕೆ ತಿರುಗುತ್ತೇವೆ, ನೀವು ಉತ್ತರಕ್ಕೆ ತಿರುಗಿ. ಅಂದರೆ ನಮ್ಮೆದುರು ನಿಲ್ಲಿ. ಯಜ್ಞದ ಪ್ರಾಚೀನವಾದ
ಕ್ರಮ ಅಲ್ವೇ ಅದು? ದೇವರು ಪಶ್ಚಿಮದ ಕಡೆಗೆ ತಿರುಗಿದ್ರೆ ನಾವು ಪೂರ್ವದ ಕಡೆಗೆ ತಿರುಗುತ್ತೇವೆ ಅಲ್ವಾ? ಅದರಿಂದಾಗಿ ನಾವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಬೇಕು. ನಾವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡಾಗ ದೇವರು ಪಶ್ಚಿಮಾಭಿಮುಖ ಆದಾಗ ನಾವು ಪೂರ್ವಾಭಿಮುಖವಾಗಿ ಇರ್ತೇವೆ. ಮಧ್ವರು ಇದೇ ರೀತಿಯೇ ಉಡುಪಿಯಲ್ಲಿ ಕೃಷ್ಣನನ್ನು ಸ್ಥಾಪನೆ ಮಾಡಿದ್ದು ನೀವು ನೋಡಿ. ಬೇಕಂದ್ರೆ ಎಲ್ಲ ಹಳ್ಳಿ ಮಠಗಳಲ್ಲಿ ಮನೆಗಳದ್ದು ಇತ್ತೀಚೆಗೆ ಚೇಂಜ್ ಮಾಡಿರ್ತಾರೆ, ಅದನ್ನು ನಂಬಲಿಕ್ಕೆ ಬರಲ್ಲ. ಹಳ್ಳಿ ಮಠಗಳಲ್ಲಿ ನೋಡಿದ್ರೆ ನೀವು ದೇವರು ಪಶ್ಚಿಮಾಭಿಮುಖನಾಗಿಯೇ ಇರ್ತಾನೆ, ನಾವು ಪೂರ್ವಾಭಿಮುಖವಾಗಿ ಕುಳಿತು ಆರಾಧನೆ ಮಾಡುವ ಹಾಗೆ ವ್ಯವಸ್ಥೆ ಇರುತ್ತೆ. ಹಾಗೆ ಇಲ್ಲಿ ಓ ಪಿತೃದೇವತೆಗಳೇ, ನೀವು ಉತ್ತರಾಭಿಮುಖರಾಗಿರಿ, ಆಗ ನಾವು ದಕ್ಷಿಣಕ್ಕೆ ತಿರುಗಿಕೊಂಡು ನಿಮ್ಮ ಎದುರುಗಡೆ ಹವಿಸ್ಸನ್ನ ನೀಡುತ್ತೇವೆ. ದಕ್ಷಿಣತಃ ನಿಷದ್ಯ ಆಚ್ಯ ಜಾನು, ನಿಮ್ಮ ಮಂಡಿಯನ್ನು ಚಾಚಿ ಆರಾಮವಾಗಿ ಕುಳಿತುಕೊಂಡು ಅಂತ ಅರ್ಥ. ಆರಾಮವಾಗಿ ನಿಷದ್ಯ ಕುಳಿತುಕೊಂಡು ಯಜ್ಞಂ ಅಭಿಗೃಣೀತ, ನೀವೆಲ್ಲರೂ ಕೂಡ ಯಜ್ಞವನ್ನ ಸ್ವೀಕರಿಸಿರಿ. ಮಾಹಿಂಸಿಷ್ಟ ಪಿತರಃ, ನಮ್ಮ ಬಗೆಗೆ ಸಿಟ್ಟು ಮಾಡಿಕೊಳ್ಳಬೇಡಿ. ಯದ್ವಾ ಆಗ ಪುರುಷತಾಕರಾಮ, ಪುರುಷತಯ ಮನುಷ್ಯ ಸಹಜವಾದ ಕ್ರಿಯೆಯಿಂದ ಏನಾದರೂ ತಪ್ಪಾದರೆ ಶ್ರಾದ್ದಘಾತ ಆಗಲಿಕ್ಕೆ 100 ಸಾಧ್ಯತೆಗಳಿವೆ. ನಾವು ಸಿಟ್ಟು ಮಾಡಿಕೊಂಡ್ರೆ ಶ್ರಾದ್ದಘಾತ ಆಗೋಗುತ್ತೆ. ಅದಕ್ಕೆ ಅಲ್ಲಿ ಯಜಮಾನನಾದವನು ಅಕ್ರೋಧನೈ ಶೌಚಪರೈ ಸತತಂ ಬ್ರಹ್ಮವಾದಿಭಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದಕಾರಿಣ ಅಂತ. ಅದೆಲ್ಲ ಪ್ರತಿಜ್ಞೆ, ಅದು ಓತ್. ಅಕ್ರೋಧನೈಹಿ, ನೀವು ಸಿಟ್ಟು ಮಾಡ್ಕೋಬೇಡಿ, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ. ಶೌಚಪರೈಹಿ, ನೀವು ಪವಿತ್ರವಾಗಿರಿ, ನಾನು ಪವಿತ್ರವಾಗಿರ್ತೇನೆ. ನೀವು ಬ್ರಹ್ಮಚರ್ಯ, ಬ್ರಹ್ಮವಾದಿಭಿ, ನೀವು ವೇದವನ್ನ ಹೇಳ್ತಾ ಇರಿ, ನಾನು ವೇದವನ್ನ ಹೇಳ್ತಾ ಇರ್ತೇನೆ. ದೇವರನ್ನ ಕುರಿತು ಚಿಂತನೆ ಮಾಡ್ತಾ ಇರೋಣ. ನೀವು ನಾನು ಹಾಗೇ ಇರ್ಬೇಕಿಬ್ರು. ಮಯಾಚ ಶ್ರಾದ್ದಕಾರಿಣ, ನೀವು ಇರಬೇಕು ನಾವು ಇರಬೇಕು ಅಂತ ಹೇಳಲಿಕ್ಕುಂಟು. ಇಷ್ಟಾಗಿಯೂ ಇದು ಎಷ್ಟೋ ಜನರಿಗೆ ಪ್ರಮಾಣ ವಚನ ಅನ್ನೋದೇ ಗೊತ್ತಿರಲ್ಲ. ಇನ್ನು ಮೇಲೆ ಅದನ್ನು ತಿಳಿದುಕೊಳ್ಳಿ. ಯಜಮಾನ ಮತ್ತು ಪುರೋಹಿತ, ಅದು ಪುರೋಹಿತ ಹೇಳುವ ಮಾತಲ್ಲ, ನಾನು ಯಜಮಾನ ಹೇಳಬೇಕಾದ ಮಾತು. ಇವತ್ತೇನು ಯಜಮಾನ ಹೇಳಬೇಕಾದ ಪಾರ್ಟನ್ನು ಪುರೋಹಿತರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲಾಂದ್ರೆ ಅವ್ರ ಮಂತ್ರ ಮುಂದುವರಿಯಲ್ಲ. ನಮಗದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಗೊತ್ತಿರಲ್ಲ, ಹಾಗಾಗ್ಬಿಡತ್ತೆ. ಅವರು ಎಷ್ಟೋ ಡೈಲಾಗ್ಗಳಿದೆ. ಉದಾಹರಣೆಗೆ ನಾವು ಹೇಳಬೇಕಾದದ್ದು, ನೀವು ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಬೇಕು ಅಂತ ನಾವೇ ಹೇಳಬೇಕಾದದ್ದು, ಅವರಲ್ಲ. ಪಾಕಾದೀನಾಂ ಹವಿರಾದೀನಾಂ ಇದು ಯಜ್ಞಯೋಗ್ಯತಾ ಸಿದ್ಧಿ ಅಸ್ತು ಇತಿ ಭವಂತೋಬ್ರುವಂತು, ನೀವು ಹೇಳಿ ಅಂತ ನಾವು ಹೇಳಬೇಕು. ಅದಕ್ಕೆ ಅವರು ಹವಿರ ಯೋಗ್ಯತಾ ಸಿದ್ಧಿರಸ್ತು ಅಂತ ಅವ್ರು ಹೇಳಬೇಕು. ಅದು ಎರಡೂ ಅದು ಪರಸ್ಪರ, ಅದು ಒಬ್ಬರೇ ಹೇಳ್ತಾ ಇದ್ದೀವಿ. ಇನ್ಮೇಲಾದರೂ ಅದನ್ನು ಸ್ವಲ್ಪ ಬದಲಾಯಿಸ್ಕೋಬೇಕು. ಈ ತನಕ ಆಗಿದ್ದಾಗ ಬೈತಾ ಇಲ್ಲ, ಯಾರೂ ಹಾಗೆ ಅನ್ಕೊಳ್ಬೇಡಿ, ಗೇಲಿಯೂ ಮಾಡ್ತಾ ಇಲ್ಲ, ಪರಿಸ್ಥಿತಿ ಆಗಿದೆ. ನಾವು ಇನ್ನು ಮೇಲೆ ಹಾಗೆ ಮಾಡಬೇಕು. ಅಲ್ಲಿ ಏನಿದೆ, ನಾವೇನು ಹೇಳಬೇಕು ಅದನ್ನು ನಾವೇ ಹೇಳಬೇಕು. ಅವರೇನು ಹೇಳಬೇಕು ಇದನ್ನು ಅವರೇ ಹೇಳಬೇಕು. ಅದರಿಂದ ಪುರುಷತ ಅಂತ ಹೇಳಿ ಏಕವಚನದಲ್ಲಿದೆ, ಅದು ಪ್ರಥಮ ವಿಭಕ್ತಿಯಲ್ಲಿದೆ. ಪುರುಷತಯ, ಪುರುಷತ್ವ ಇರೋದರಿಂದಾಗಿ ಕೇನ ಚಿನ್ನೋ ಆಗಹ, ಯಾವುದೋ ಕಾರಣದಿಂದ ಆಗಹ ಪಾಪ ಏನು ಸಂಭವಿಸುತ್ತೆ, ಅದರಿಂದ ಕ್ರುದ್ಧರಾಗಿ ಮಾ ಹಿಂಸಿಷ್ಟ. ಆಸೀನಾತೋ ಅರುಣೀನಾಮುಪಸ್ಥೆ ರಯಿಂಧತ್ತದಾಚುಚೇ ಮರ್ತ್ಯಾಯ ಪುತ್ರೇಭ್ಯ ಪಿತರಸ್ತಸ್ಯ ವಸ್ವಪ್ರಯಚ್ಛತ ತ ಇಹೋರ್ಜಂ ದಧಾತ. ಆಸೀನಾತಃ, ನೀವು ಕುಳಿತಿರಿ ಎಲ್ಲಿ? ಅರುಣೀನಾಂ ಉಪಸ್ಥೆ, ಅರುಣೆಯ ತೊಡೆಯಲ್ಲಿ. ಏನು ಹಾಗಂದ್ರೆ
ಅರುಣಯ ತೊಡೆಯಲ್ಲಿ ನೀವು ಕುಳಿತಿರಿ, ನಾವು ಕರೆದಾಗ ಬನ್ನಿ. ಏನು ಹಾಗಂದ್ರೆ ಉಷಕ್ಕಾಲ. ಉಷಕ್ಕಾಲದಲ್ಲಿ ನೀವು ನಮಗಾಗಿ ಕಾಯಿರಿ, ನಾವು ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಪಾಕಾದಿಗಳನ್ನೆಲ್ಲ ತಯಾರು ಮಾಡಿ ಆಮೇಲೆ ನಿಮಗೆ ಪೂಜೆಯನ್ನು ಮಾಡುತ್ತೇವೆ ಅಂತ ಇದು ಒಂದರ್ಥ. ಇನ್ನೊಂದು ಉಷಕ್ಕಾಲ, ಉಷನಾಮಾಭಿಮಾನಿನಿ, ಅವಳ ಮಾಧ್ಯಮದಲ್ಲಿ ನೀವು ಕುಳಿತಿರ್ತೀರ, ನಿಮಗೆ ನಾವು ಪೂಜೆ ಮಾಡ್ತೇವೆ. ನಾಮದ ಮಾಧ್ಯಮ ಅಲ್ವಾ ಇದು ಇರುವಂಥದ್ದು. ಪುತ್ರೇಭ್ಯ ಪಿತರಸ್ತಸ್ಯ ವಸ್ವಃ ಪ್ರಯಚ್ಛತ. ನಾವು ನಿಮ್ಮೆಲ್ಲರ ಮಕ್ಕಳು, ಓ ಪಿತೃದೇವತೆಗಳೇ. ಇದು ನಮ್ಮಪ್ಪ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ನಮ್ಮಪ್ಪನೂ ಒಬ್ಬನಿಗೆ ಮಗನೇ, ಅವರಪ್ಪನೂ ಅಲ್ಲ, ಯಾಕೆಂದ್ರೆ ಅವರು ಒಬ್ಬರಿಗೆ ಮಕ್ಕಳೇ. ಹೀಗಾಗಿ ದೇವರ ಮಕ್ಕಳು ಎಲ್ಲರ ತಂದೆ. ಹೀಗಾಗಿ ಮೊದಲು ಪಿತೃದೇವತೆಗಳು ಅಂದ್ರೆ ಅವರು ದೇವತೆಗಳು, ವಸು ರುದ್ರ ಆದಿತ್ಯರು. ಅವರು ಒಬ್ಬರಿಗೆ ಇದು ಮಕ್ಕಳೇ. ತಂದೆಯೇ ಇಲ್ಲದ ಒಬ್ಬ ಇದ್ದಾನೆ ಅಂತಂದ್ರೆ ಆ 3 ಜನ. ವಸುಗಳ ಮಾಧ್ಯಮದಲ್ಲಿ ಇರುವ ಪ್ರದ್ಯುಮ್ನ, ರುದ್ರರ ಮಾಧ್ಯಮದಲ್ಲಿ ಇರುವ ಸಂಕರ್ಷಣ, ಆದಿತ್ಯರೆಂಬ ಪ್ರತೀಕದಲ್ಲಿ ಪೂಜೆಗೊಳ್ಳುವ ವಾಸುದೇವ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವರು ಈ ಶಬ್ದವಾಚ್ಯರು. ಇವರನ್ನು ನಾವು ಕೇಳುವುದು ನಮ್ಮ ಹವಿಸ್ಸನ್ನು ಸ್ವೀಕರಿಸಿ ನಮ್ಮನ್ನು ಉದ್ಧರಿಸಿ. ಏನ ಪೂರ್ವೇ ಪಿತರ ಸೌಮ್ಯಾತೋ ನೂಹಿರೆ ಸೋಮಪೀಠಂ ವಸಿಷ್ಠಾ ತೇಭಿರ್ಯಮಃ ಸಂರರಾಣೋ ಹವೀಂ ಚುಚನ್ನುಚದ್ಭಿ ಪ್ರತಿಕಾಮಮತ್ತು. ನಮ್ಮ ಪೂರ್ವ ಪಿತೃಗಳು ಅವರು ಸೋಮವನ್ನು ಸ್ವೀಕರಿಸಲಿ, ಅವರ ಜೊತೆಗೆ ಯಮನೂ ಕೂಡ ಸ್ವೀಕರಿಸಲಿ. ಯಮ ಪಿತೃದೇವತೆ, ಪಿತೃಪತಿ. ಅವನಿಗೆ ನಾವು ಬೇಡಿಕೊಳ್ತಾ ಇದ್ದೇವೆ, ಈ ವಸು ರುದ್ರ ಆದಿತ್ಯರ ಜೊತೆಗೆ ಯಮನೂ ಸ್ವೀಕರಿಸಲಿ ಅಂತ. ಇದನ್ನ ಇವತ್ತು ಮಂತ್ರಗಳನ್ನು ಹೇಳ್ಕೊಂಡು ಹೊರಟೋಗ್ತಾರೆ, ಆದರೆ ಯಮನನ್ನು ಕೂಡ ಚಿಂತಿಸಬೇಕು. ಕೆಲವರು ಚಿತ್ರ ಆಹುತಿಯಲ್ಲಿ ಚಿಂತಿಸ್ತಾರೆ. ಚಿತ್ರಗುಪ್ತ, ಯಮ, ಯಮದೂತರಿಗೆ ಕೆಲವರು ಹಾಕ್ತಾರೆ. ನಾವು ಈ ಮಂತ್ರವನ್ನು ಚಿಂತನೆ ಮಾಡಬೇಕು. ಕೆಲವರು ಕಠೋಪನಿಷತ್ತು ಮಾಡ್ತಾರೆ. ಕಠೋಪನಿಷತ್ತಿನ ಹಿನ್ನೆಲೆಯಲ್ಲಿಯೂ ಯಮನಿಗೆ ನಮಸ್ಕಾರವೇ ಇರೋದು. ಅದರಿಂದಾಗಿ ಕಠೋಪನಿಷತ್ತನ್ನು ಚಿಂತನೆ ಮಾಡಬಹುದು. ಮತ್ತೆ ಕೆಲವರು ಮಹಾಭಾರತ ಮೊದಲನೇ ಅಧ್ಯಾಯವನ್ನು ಪಾರಾಯಣ ಮಾಡಿಸ್ತಾರೆ ಆದಿಪರ್ವದಲ್ಲಿ. ಹೌದು, ಅದರಲ್ಲಿಯೂ ಯುಧಿಷ್ಠಿರನಾಗಿ ಇದ್ದಾನೆ. ನಮಗೆ ಯಮನನ್ನು ಪೂಜಿಸ್ತೇವೆ, ಯಮನನ್ನು ನಮಸ್ಕಾರ ಮಾಡುತ್ತೇವೆ. ಯಮನೂ ಕೂಡ ಅನೇಕ ಜನ ದೇವತೆಗಳಲ್ಲಿ ನೆಲೆಗೊಂಡು ಆಹುತಿಯನ್ನು ತಗೊಂಡಿರ್ತಾನೆ ಅಂತ ಅನ್ನೋದು ಗೊತ್ತಾಗಬೇಕಷ್ಟೆ. ನಾವು ಇನ್ನು ಹೆಂಗೆ ಕೃತಜ್ಞತೆಯನ್ನು ಅರ್ಪಿಸುವುದು? ನಾವು ಇಲ್ಲಿ ಕೊಡುವಂತಹ ಪಿಂಡ ಅನ್ನೋದು ಸಾಂಕೇತಿಕ. ಅದರ ಮೂಲಕ ಅನ್ನದಾನ ಮಾಡ್ತೇವೆ ಅಂತ. ಯಾಕೆಂದರೆ ಆ 3 ಪಿಂಡಗಳಲ್ಲಿ ನೆನ್ನೆ ಹೇಳಿದ್ದೇನೆ, ಆದರೂ ಕೂಡ ಹೇಳಿಬಿಡುತ್ತೇನೆ. ಆ 3 ಪಿಂಡಗಳಲ್ಲಿ ಪಿತೃಗಳ ಮಾಧ್ಯಮದಲ್ಲಿ ಇಟ್ಟ ಪಿಂಡವನ್ನು ಮತ್ತೆ ಪ್ರಪಿತಾಮಹರ ಮಾಧ್ಯಮದಲ್ಲಿ, ನಾಮ ಮಾಧ್ಯಮದಲ್ಲಿ ಇಟ್ಟ ಪಿಂಡವನ್ನು ಬೆಂಕಿಯಲ್ಲಿಯೋ ನೀರಿನಲ್ಲಿಯೋ ಅಥವಾ ಇದರಲ್ಲಿಯೋ ಪಕ್ಷಿಗಳಿಗೋ ಹಾಕುವುದು ಕ್ರಮ. ಮಧ್ಯಮ ಪಿಂಡವನ್ನು ನಾವು ಸೊಸೆಗೆ ಕೊಡುತ್ತೇವೆ. ಹಾಗೆ ಮಾಡಿ ಬ್ರಾಹ್ಮಣರಿಗೆ ಬಡಿಸಿ ಉಳಿದದ್ದನ್ನು ನಾವು ತೆಗೆದುಕೊಳ್ಳೋದು. ಹೀಗಾಗಿ ಆ ಒಂದು ಅನ್ನದಾನ ಮಾಡ್ತೇನೆ ನಾನು ನಿಮ್ಮ ಹೆಸರಿನಲ್ಲಿ ಅನ್ನೋದು ಸಾಂಕೇತಿಕ. ಆ ಪಿಂಡ ಅನ್ನೋದೇನಿದೆ ಅದೇ ಅವ್ರಿಗೆ ಹೋಗತ್ತೆ ಅಂತ ಯಾರೂ ಹೇಳಲಿಲ್ಲ. ಆ ಅನ್ನವೇ ಅವರಿಗೆ ಹೋಗಿ ತಲುಪತ್ತೆ ಅಂತ ಹೇಳಿ ಇಲ್ಲ. ಆ ಅನ್ನದ ಹಿಂದೆ ಇರುವ ನಮ್ಮ ಮನಸ್ಸನ್ನು ಅವರು ತೆಗೆದುಕೊಳ್ಳೋದು. ಮನೋಪಿ ಭೋಗ್ಯಂ. ನಮ್ಮ ಮನಸ್ಸು ಕೂಡ ಅವರಿಗೆ ತೃಪ್ತಿಯನ್ನು ನೀಡುತ್ತೆ. ನಮ್ಮ ಮನಸ್ಸೇ ಅವ್ರಿಗೆ ಅನ್ನ ಆಗುತ್ತೆ. ದೇವರಲ್ಲಿ ಕೇಳ್ಕೊಳ್ಳೋದು, ದೇವರೇ ಅವ್ರು ಎಲ್ಲಿರ್ತಾರೋ ಏನೋ, ಅವರಿಗೆ ಯಾವ ಮೀಡಿಯಾದಲ್ಲಿ ಕೊಡಬೇಕೋ ಆ
ಇವಾಗ ನಾವು ಇಲ್ಲಿಂದ ಕರೆನ್ಸಿ ಹಾಕಿದರೆ ಅವರವ್ರಿಗೆ ಅಲ್ಲಲ್ಲಿ ತಲುಪತ್ತೆ. ಬೇರೆ ದೇಶಕ್ಕೆ ಹೋದಾಗ ಇಲ್ಲಿಯ ಹಣವೇ ಅಲ್ಲಿಯೇ ಆಗತ್ತೆ. ಆ ರೀತಿ ಇದು ಅಲ್ವಾ? ನಾವೀಗ ಡಿಜಿಟಲ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಳ್ತೀವಿ, ಇದೇ ರೀತಿ ಅಂತ ಹೇಳಿ ತಿಳ್ಕೊಂಬಿಟ್ರೆ ಮುಗೀತು. ನಮಗೆ ಬೇರೆ ಇದರಲ್ಲಿ ಇದು ಉದಾಹರಣೆ ಇರಲಿಲ್ಲ. ಈ ಹಿಂದಿನ ದಿವಸಗಳಲ್ಲಿ, ಆ ಹಿಂದಿನ ದಿವಸದಲ್ಲಿ, ಆ ಹಿಂದಿನ ವರ್ಷಗಳಲ್ಲಿ ಉದಾಹರಣೆ ಇರಲಿಲ್ಲ. ಅದೇ ರೀತಿ ನಡೀತಾ ಇತ್ತು. ನಾವು ಏನು ಕೊಡ್ತೇವೆ ಅದರಿಂದ ಅಲ್ಲಿ ತಲುಪುತ್ತೆ. ಈಗ ನಮ್ಮ ಉದಾಹರಣೆ ಸ್ಪಷ್ಟ. ನಾವು ಇಲ್ಲಿ ಹಾಕುವಂತಹ ಹಣ, ಬ್ಯಾಂಕಿಗೆ ಹಾಕುವಂತಹ ಹಣವೇ ಅಲ್ಲಿಗೆ ಹೋಗತ್ತೆ ಅಂತ ಹೇಳಿ ಹೇಗೆ ತಿಳ್ಕೊಳ್ಳೋದು? ಯಾರೂ ಹಂಗೆ ತಿಳ್ಕೊಳ್ಳೋದೇ ಇಲ್ಲ. ಅದೇ ರೀತಿ ಕೂಡ ಪುಣ್ಯದ್ದು ಅಂತ ಹೇಳಿ ಮುಗೀತಲ್ಲ ಅಲ್ಲಿಗೆ. ಈ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು. ಅಗ್ನಿಶ್ವಾತ್ತಾ ಪಿತರಯೇಹ ಗಚ್ಚತ ಸದಸ್ತದಸ್ತದತ ಸುಪ್ರಣೀತಯ ಅತ್ತಾ ಹವೀಂ ಚಿಪ್ರಯತಾನಿ ಬರ್ಹಿಷ್ಯಥಾರಯಿಂ ಸರ್ವವೀರಂ ದಧಾತನ. ಅಗ್ನಿಶ್ವಾತ್ತರು, ಸೋಮಪರು, ಆಮೇಲೆ ಆಜ್ಯಪರು, ಹೀಗೆ ಎಲ್ಲ ಸುಕಾಲಿಗಳು, 4 ತರಹದ ಪಿತೃದೇವತೆಗಳು ಇದ್ದಾರೆ. ದೇವತೆಗಳು ಒಬ್ಬರೇ, ಅವ್ರಿಗೆ ಹೆಸರು ಬೇರೆ ಬೇರೆ. ಅಗ್ನಿಶ್ವಾತ್ತರು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಆ ಅನ್ನವನ್ನು ನೀಡುವವರು. ಸೋಮಪರು ಅಂತ ಇದೊಂದು ವಿಭಾಗ ಉಂಟು ಶಾಸ್ತ್ರದಲ್ಲಿ. ಸೋಮಪರು ಅಂತಂದರೆ ಕ್ಷತ್ರಿಯರಿಗೆ, ಆಜ್ಯಪರು ಅಂತಂದರೆ ವೈಶ್ಯರಿಗೆ, ಸುಕಾಲಿಗಳು ಅಂತಂದರೆ ಶೂದ್ರರಿಗೆ ಅನ್ನವನ್ನು ನೀಡುವವರು. ಹೀಗೊಂದಿದೆ. ಇದರ ಬಗ್ಗೆ ಇನ್ನೂ ವಿಮರ್ಶೆ ಮಾಡಬೇಕು. ಶಾಸ್ತ್ರಗಳಲ್ಲಿ ಹೀಗಿದೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಹೀಗಿದೆ. ಅದು ಹೇಗೆ ಸ್ವಭಾವ, ಆ ಸ್ವಭಾವ ಇರುವವರಿಗ ಅಥವಾ ಅವರು ಮಾಡುವ ಇದನ್ನು ಬೇರೆ ಜೀವರಿಗೆ ತಲುಪಿಸೋದಾ ಹೇಗೆ ಅಂತನ್ನೋದನ್ನು ಇನ್ನು ನೋಡಬೇಕಿದೆ. ಇನ್ನು ನಾವು ಅಗ್ನಿ ಮಾಧ್ಯಮದಲ್ಲಿ ಕೊಡ್ತೇವೆ, ಪಿತೃದೇವತೆಗಳಿಗೆ ಆರಾಧನೆ ಮಾಡುತ್ತೇವೆ. ತ್ವಮಗ್ನೈಳಿತೋ ಜಾತ ವೇದೋ ವಾಢವ್ಯಾನಿ ತುರಭೀಣಿ ಕೃತ್ವಿ ಪ್ರಾದಾಃ ಪಿತೃಭ್ಯ ಸ್ವಧಯಾತೆ ಅಕ್ಷನ್ನದ್ಧಿತ್ವಂ ದೇವ ಪ್ರಯತಾ ಹವೀಂಷಿ. ನಿನ್ನ ಮಾಧ್ಯಮದಲ್ಲಿ ಅರ್ಪಿಸುವಂತಹ ಹವಿಸ್ಸನ್ನು ಸುರಭೀಣಿ ಕೃತ್ವಿ, ಪರಿಮಳ ಭರಿತವಾಗಿ ಮಾಡಿ ಆ ಪಿತೃದೇವತೆಗಳಿಗೆ ಕೊಡು. ಇನ್ನು ಇಲ್ಲಿ ಇರುವಂಥದ್ದು ಇದನ್ನು ನಾವು ಗಮನಿಸ್ಕೊಳ್ಬೇಕು. ಯೇ ಚೇಹ ಪಿತರೋ ಯೇ ಚ ನೇಹಯಾನ್ಶ್ಚ ವಿದ್ಮ ಯಾಂಗ್ ಉಚ ನ ಪ್ರವಿದ್ಮ ತ್ವಂ ವೇತ್ಥಯದಿತೆ ಜಾತ ವೇದಃ ಸ್ವದಾಭಿರ್ಯಜ್ಞಂ ತು ಕೃತಂ ಜುಷಸ್ವ ಅಂತ ಒಂದು ಮಂತ್ರ. ಇದು ವಿಚಿತ್ರವಾಗಿದೆ ಈ ಮಂತ್ರ. ಯೇ ಚೇಹ ಪಿತರೋ, ಯಾರು ಪಿತೃದೇವತೆಗಳಿದ್ದಾರೆ. ಯೇ ಚನೇಹ, ಯಾರಿಲ್ಲ. ಯಾನ್ಶ್ಚ ವೇದ್ಮಿ, ನಾನು ಯಾರನ್ನ ತಿಳಿದಿದ್ದೇನೆ. ಯಾಂಗ್ ಉಚನ ಪ್ರವಿದ್ಮ, ನಾವು ತಿಳಿದಿಲ್ಲ. ನಮ್ಮ ಪಿತೃವರ್ಗದಲ್ಲಿ ಬಂದವರೆಲ್ಲರೂ ತಿಳಿದಿದ್ದಾರಾ? ಈ ವಂಶದ 4ನೇ ತಲೆಮಾರಿನವನು ಬಂದು ನಾನು ಅಂತ ಎದುರುಗಡೆ ನಿಂತ್ಕೊಂಡ್ರು ನನಗೆ ಗೊತ್ತಾಗಲ್ಲ, ಹೆಸರು ಹೇಳಿದ್ರೂ ಗೊತ್ತಾಗಲ್ಲ. ಆ ಪರಿಸ್ಥಿತಿ ಇದೆ. ನನ್ನಿಂದ 5ನೇ ತಲೆಮಾರವನು ಟಕ್ಕ ಬಂದು ನಿಂತ್ಕೊಂಡ, ಗೊತ್ತಾಗಲ್ಲ. ಆದರೆ ಅವರಿಗೆ ನಾವು ಗೊತ್ತಾಗದೇ ಇರ್ಬೋದು, ಗೊತ್ತಾಗಿಸುವಂತೆ ಮಾಡು, ಅದು ಬೇರೆ. ಗೊತ್ತಾಗದೇ ಇರಬಹುದು, ನಿನಗೆ ಗೊತ್ತಲ್ಲ, ನೀನು ಅವರಿಗೆ ತಲುಪಿಸಿ. ಯಾಕೆಂದರೆ ನಾವು ಜ್ಞಾತಾ ಕುಲಸ್ಯಯೇ ಅಥವಾ ಕುಲೇಶುಯೇ ಎರಡೂ ಇದೆ. ನಮ್ಮ ಕುಲದಲ್ಲಿ ನಮ್ಗೆ ಗೊತ್ತಿಲ್ಲದೆ ಇದ್ದವರು, ಗೊತ್ತಿರೋರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಇದರಿಂದ ತೃಪ್ತರಾಗಲಿ ಅಂತ. ಎಷ್ಟು ಭಾವುಕವಾಗಿದೆ ಒಂದು ವೇದ ಮಂತ್ರ. ವೈದಿಕರು ಎಷ್ಟು ಭಾವುಕರು. ಸಣ್ಣ ಉಪಕಾರ ಮಾಡಿದವರಿಗೂ ಅವರು ಸುಖವಾಗಿರಲಿ, ಅವರಿಗೆ ನಾವು ಕೊಡುವಂತಹ ಶ್ರದ್ಧೆ ಅನ್ನೋದು ಅನ್ನವಾಗಿ ಭೋಗವಾಗಿ ಅವರಿಗೆ ಪರಿಣಮಿಸಲಿ ಅಂತ ಚಿಂತನೆ ಇದೆಯಲ್ಲ, ಇದಕ್ಕಿಂತ ಮಾನವೀಯವಾದದ್ದು ಇನ್ನೇನಿದೆ? ತ್ವಂ ವೇತ್ಥಯದಿತೆ ಜಾತ ವೇದಃ, ನಿನಗೆ ಗೊತ್ತಿದ್ರೆ, ಇದೇನಿದು ನಿನಗೆ ಗೊತ್ತಿದ್ರೆ, ಇದನ್ನು ದೇವರನ್ನ ಇಟ್ಕೊಂಡು ಹೇಳ್ತಾ ಇರೋದು. ಯಾಕೆಂದರೆ ಈ
ಪಿತೃನಿಯಾಮಕವಾದ ರೂಪಗಳು ಪೂರ್ತಿ ನಿನಗೆ ಗೊತ್ತಿದ್ರೆ ತಲುಪಿಸು, ಗೊತ್ತಿಲ್ಲದೆ ಹೋದರೂ ತಲುಪಿಸು. ಅಂದರೆ ಅಂತರ್ಯಾಮಿಯಾದ ದೇವರ ಗುಣ ಅಷ್ಟು ಅನ್ನೋದನ್ನು ಹೇಳಿದ ಬಗೆ ಇದು. ಇದನ್ನು ಮೇಲುನೋಟದ ಅರ್ಥದಲ್ಲಿ ತಗೊಳ್ಳಿಕ್ಕೆ ಬರಲ್ಲ. ಯಾಕೆಂದರೆ ಅವನು ಇದ್ದದ್ದೇ ಜಾತವೇದ. ತ್ವಂ ವೇತ್ಥಯದಿತೇ ಜಾತವೇದ ಸ್ವದಾಭಿರ್ಯಜ್ಞಂ ಸುಕೃತಂ ಜುಷಸ್ವ. ಹೀಗೆ ನೀನು ಅವರಿಗೆ ತಲುಪಿಸಿ ಅವರಿಗೆ ಒಳಿತು ಮಾಡು. ನಾವು ತಿಳಿದೇ ಇರೋದು ಕರೆಕ್ಟು, ವಸುರುದ್ರ ಆದಿತ್ಯರನ್ನ. ನೀನು ತಿಳಿದಿಲ್ಲ ಅಂದರೆ ಮತ್ತೆ ನಾವು ತಿಳಿದೇ ಇರೋದು ಅಂತ ಏನದು? ಅಂದರೆ ಯಾರ ನಾಮ ಪ್ರತೀಕದಲ್ಲಿ ತಗೊಂಡಿರ್ತೇವೋ ಅವ್ರ ಬಗ್ಗೆನೂ ನಮ್ಗೆ ಪೂರ್ತಿ ಗೊತ್ತಿರಲ್ಲ. ಅವರು ಜ್ಞಾನಿಗಳೋ ಅಜ್ಞಾನಿಗಳೋ, ಈಗೆಲ್ಲಿರ್ತಾರೋ, ನಮಗೆ ಉಪಕಾರ ಮಾಡಿದವರು ಹೇಗಿರ್ತಾರೋ, ಉಪಕಾರ ಮಾಡಿದವರು ಹೋಗಿ ಆಗಿರುತ್ತೆ. ಅವರನ್ನ ನೀನು ತಿಳ್ಕೊಂಡಿದ್ಯಲ್ಲಪ್ಪ, ನಾವು ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ. ನ ಪ್ರವಿದ್ಮ. ಕಡೆಯ ಮಂತ್ರ, ಯೇ ಅಗ್ನಿದಗ್ಧಾ ಯೇ ಅನಗ್ನಿದಗ್ಧಾ ಮಧ್ಯೆ ದಿವಸ್ವಧಯಾ ಮಾದಯಂತೆ ತೇಭಿಸ್ವರಾಳತು ನೀತಿಮೇತಾಂ ಯಥಾ ವಚಂ ತನ್ವಂ ಕಲ್ಪಯತ್ವ. ಇನ್ನು ಯಾವ ಮಾಧ್ಯಮದಲ್ಲಿ ನಾವು ಆರಾಧನೆ ಮಾಡುತ್ತೇವಲ್ಲ ಆ ಮಾಧ್ಯಮಗಳು ಇವೆ. ಪಿತೃಗಳ ಮಾಧ್ಯಮದಲ್ಲಿ, ಪಿತಾಮಹರ ಮಾಧ್ಯಮದಲ್ಲಿ, ಪ್ರಪಿತಾಮಹರ ಮಾಧ್ಯಮದಲ್ಲಿ ದೇವರನ್ನು ಆರಾಧನೆ ಮಾಡೋದು, ಅವ್ರನ್ನೇ ಆರಾಧನೆ ಮಾಡೋದಲ್ಲ ಅಲ್ವಾ. ನಾವು ಸೀದಾ ತಂದೆಗೆ ಮಾಡಲಿಕ್ಕಾಗಲ್ಲ. ಏಕೆಂದರೆ ಇದು ಏಕೋದ್ದಿಷ್ಟ. ಮೊದಲು ಸತ್ತ 1 ವರ್ಷದಲ್ಲಿ ಮಾಡತಕ್ಕಂಥದ್ದಕ್ಕೆ ಪರ್ಟಿಕ್ಯುಲರ್ ಶಬ್ದ ಇದೆ, ಏಕೋದ್ದಿಷ್ಟ ಮತ್ತು ಸರ್ವೋದ್ದಿಷ್ಟ ಅಂತ. ನಾವು 1 ವರ್ಷ ಆದಮೇಲೆ ಮಾಡುವಂತಹ ಶ್ರದ್ಧಾ ಸರ್ವೋದ್ದಿಷ್ಟ, 1 ವರ್ಷದ ಒಳಗಡೆ ಮಾಡುವಂಥದ್ದು ಏಕೋದ್ದಿಷ್ಟ, ಒಬ್ಬರನ್ನೇ ಉದ್ದೇಶಿಸಿಕೊಂಡಿರುತ್ತೆ. ಆಮೇಲೆ 1 ವರ್ಷ ಆದ್ಮೇಲೆ ಮಾಡುವಂಥದ್ದು ಸರ್ವೋದ್ದಿಷ್ಟ. ಹೌದಾ? ಏ ಅಗ್ನಿದಗ್ಧಾ. ಈಗ ಬನ್ನಿ, ಎಷ್ಟೋ ಜನ ನಮ್ಮ ಅಪಮೃತ್ಯುವಿಗೆ ಒಳಗಾಗಿರ್ತಾರೆ. ಆ ಸಂಸ್ಕಾರ ವೇದನೆ ಅವ್ರಿಗಿರುತ್ತೆ. ಏ ಅಗ್ನಿದಗ್ಧಾ ಏ ಅನಗ್ನಿದಗ್ಧಾ. ಯಾರು ಹಾಗೆ ಸುಟ್ಟಿರಲ್ಲ, ಎಲ್ಲೋ ಹೂತ್ ಬಿದ್ದೋಗಿರ್ತಾರೆ, ಯಾವುದೋ ದೊಡ್ಡ ಪ್ರವಾಹದಲ್ಲಿ ಸಿಲುಕಿರ್ತಾರೆ. ಎಷ್ಟು ಜನ ಗೊತ್ತಿರಲ್ಲ ನಮಗೆ. ನಮ್ಮ ಸಂಬಂಧಿಕರು ಯಾರು ಅಲ್ಲೆಲ್ಲೋ ಹೋಗಿ ನೀರಿನಲ್ಲಿ ಬಿದ್ದು ಬಿಟ್ಟಿರ್ತಾರೆ, ಮೀನುಗಳೆಲ್ಲ ಹಿಡಿದು ಎಳೆದು ಬಿಟ್ಟಿರುತ್ತೆ, ಯಾರಿಗೂ ಗೊತ್ತಾಗಿರಲ್ಲ. ಆ ಥರ ಎಷ್ಟಾಗಿರುತ್ತೋ. ವಿದ್ಯುತ್ತಿನಿಂದ ಸುಟ್ಟು ಹೋದವರು ಇಷ್ಟುದ್ದಲ್ಲಿ ಇಷ್ಟಿದೆ. ಅದು ಪ್ರಾಣಿಗಳಿಂದ ಸತ್ತವರು, ತಿನ್ನಲ್ಪಟ್ಟವರು ಎಷ್ಟು ಜನ ಇರ್ತಾರೆ ನಮಗೆ ಗೊತ್ತೇ ಆಗಲ್ಲ. ಅವರೆಲ್ಲರೂ ಯಾರಿದ್ದಾರೆ ಅವರಿಗೆ ನೀನು ಒಡೆಯ. ತೇಷಾಂ ಸ್ವರಾಟ್ ಅಸುನೀತಿ ಮೇತಾಂ ಯಥಾ ವಚಂ ತನ್ವಂ ಕಲ್ಪಯತ್ವ. ಅವರಿಗೆ ಯಥಾಯೋಗ್ಯವಾದ, ಸಾಧನೆಗೆ ಅರ್ಹವಾದ ದೇಹವನ್ನು ನೀನು ಕೊಡು. ಯಥಾವಶಂ ತನ್ವಂ ಕಲ್ಪಯಸ್ವ. ಇದು ನಮ್ಮ ಪ್ರಾರ್ಥನೆ. ಇಷ್ಟು ಬಿಟ್ಟು ಇನ್ನೇನು ಮಾಡ್ಲಿಕ್ಕಾಗತ್ತೆ? ನಾವು ಪ್ರಾರ್ಥನೆ ಮಾಡ್ಬೋದಷ್ಟೆ. ಯಾರ್ಯಾರೆಲ್ಲ ಹೇಗೆಲ್ಲ ಪ್ರಾಣ ತೆಕ್ಕೊಂಡಿರ್ತಾರೆ, ಹೀಗೆ ಗುಡ್ಡ ಕುಸಿತಾರೆ ಎಲ್ಲ ಹೋಗ್ಬಿಟ್ರು. ಅದೇ ಆ ತರಹ ಎಷ್ಟು ಆಗಿರುತ್ತೆ. ಅದೇ ಅವಾಗೆಲ್ಲ ಎಂತ ಮಾಡೋದು? ಅದೇ ಅಲ್ಲ ಆಗಲಿ, ಆ ತರಹ ಎಲ್ಲ ಆದರೆ ನಮ್ಮಲ್ಲಿ ಒಂದು ಭಾವುಕವಾದ ಪ್ರಾರ್ಥನೆ. ನಮಗೆ ಗೊತ್ತಿಲ್ಲ, ನಮಗೆ ಆ ಎಲ್ಲ ಜೀವರನ್ನ ಒಂದು ಚೌಕಟ್ಟಿನಲ್ಲಿ ತರಲಿಕ್ಕೆ ಗೊತ್ತಿಲ್ಲ. ನೀನು ಮಾಡಬೇಕು, ನೀನು ಒಳ್ಳೆ ದೇಹ ಕೊಡಬೇಕು ಅಂತ ಪ್ರಾರ್ಥನೆ ಮಾಡುವಲ್ಲಿಗೆ ಇದು 15ನೆಯ ಸೂಕ್ತ ಮುಗಿದಿದೆ. ಇಲ್ಲಿಗೆ ನಾವು ಇವತ್ತಿನ ಚಿಂತನೆಯನ್ನು, ಪಿತೃಸೂಕ್ತದ ಚಿಂತನೆಯನ್ನು ಮುಗಿಸ್ತಾ ಇದ್ದೇವೆ. ಈ ಸರಣಿಯದ್ದು ಕೂಡ ಇನ್ನು ಮುಂದೆ ಯಾವಾಗ ಆಗತ್ತೆ ಆವಾಗ ಮತ್ತೆ ಇದರ ಹಿಂದೆ ಇದೆ, ಅದನ್ನು ನೋಡುವ. ಇನ್ನು ಏನಿದೆ, ನಾಳೆಯಿಂದ ಮಹಾಭಾರತ ಶುರು. ನಾಳೆ ಗುರುವಾರ ಅಲ್ವಾ? ಗುರುವಾರ ಶುಕ್ರವಾರ 2 ದಿವಸ ಮಹಾಭಾರತದ್ದಾಗತ್ತೆ. ಕೃಷ್ಣಾರ್ಪಣಮಸ್ತು.